ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಮಾಡ್ತೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತಹ ಈ ಸದಾವಕಾಶವನ್ನು ಕೊಟ್ಟಂತಹ ದೇವರ ನಾಮಕ್ಕೆ ಸ್ತೋತ್ರವನ್ನು ಮಾಡುತ್ತಾ ನಾವು ವಾಕ್ಯವನ್ನು ಕಲಿಯುವ ಹಾಗೆ ಒಂದು ಸಣ್ಣ ಪ್ರಾರ್ಥನೆಯ ಮುಖಾಂತರ ನಾವು ಮುಂದೆ ಹೋಗೋಣ. ಪ್ರಾರ್ಥಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ಕರ್ತನೆ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಂತಹ ಸಮಯಕ್ಕೆ ಬಂದಿರುವಾಗ ನೀನೇ ನಮ್ಮೊಟ್ಟಿಗೆ ಮಾತನಾಡು. ಅಪ್ಪ ಕರ್ತನೆ, ವಿಶೇಷವಾಗಿ ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಧ್ಯಾನವು ಈ ಹೊತ್ತು ನಿನಗೆ ಸಮರ್ಪಕವಾಗಿರಲೆಂದು ಇಲ್ಲಿ ಕೇಳುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಡೆ ಕಾಲಗಳಲ್ಲಿ ಎಂತಹ ಜನರು ಇರ್ತಾರೆ ಎಂಬುದಾಗಿ ಈ ಸಂಚಿಕೆಯಲ್ಲಿ ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿಯವರೆಗೆ ನಾವು ಸ್ವಾರ್ಥ ಪ್ರಿಯರ ಕುರಿತಾಗಿ, ಹಣದಾಸೆಯುಳ್ಳವರ ಕುರಿತಾಗಿ, ಬಡಾಯಿ ಕೊಚ್ಚಿಕೊಳ್ಳುವವರ ಕುರಿತಾಗಿ ಕಲಿತಿದ್ದೇವೆ. ಇಂದು ನಾವು ದೂಷಕರ ಕುರಿತಾಗಿ ಈ ಎರಡನೇ ಭಾಗವನ್ನು ಕರೀಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರಿಯರೇ, ದೂಷಕರು ಎಂಥವರು, ದೂಷಕರಿಗೆ ದೇವರು ಎಂತಹ ಶಿಕ್ಷೆಯನ್ನು ಕೊಡ್ತಾನೆ ಎಂಬುದಾಗಿ ಕಲಿಯಲು ಹೋಗ್ತಾ ಇದ್ದೇವೆ. ಬನ್ನಿ, ಸತ್ಯವಾಕ್ಯ ಏನು ಹೇಳುತ್ತೆ ನಾವು ಕಲಿಯೋಣ. ಮೊದಲನೇದಾಗಿ 2 ತಿಮೋಥಿ 3ನೇ ಅಧ್ಯಾಯ 1-5 ವಾಕ್ಯಗಳಲ್ಲಿ ಸತ್ಯವಾಕ್ಯ ಈ ರೀತಿ ಹೇಳ್ತಾ ಇದೆ. ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಇವರೆಲ್ಲರೂ ಕೂಡ ಇರ್ತಾರೆ. ಇಂಥವರಿಗೆ ತಿಮೋತಿ ನೀನು ದೂರವಾಗಿರು ಎಂಬುದಾಗಿ ಪೌಲನು ಬರೀತಾ ಇದ್ದಾನೆ. ಪ್ರಿಯರೇ, ನಾವು ಇಲ್ಲಿಯವರೆಗೆ ಸ್ವಾರ್ಥ ಚಿಂತಕರ ಬಗ್ಗೆ ಕಲಿತಿದ್ದೇವೆ, ಹಣದಾಸೆಯುಳ್ಳವರ ಬಗ್ಗೆ ಕಲಿತಿದ್ದೇವೆ, ಬಡಾಯಿ ಕೊಚ್ಚಿಕೊಳ್ಳುವವರ ಬಗ್ಗೆ ಕಲಿತಿದ್ದೇವೆ. ಇಂದು ದೂಷಕರ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ಕಲಿಯಲು ಹೋಗ್ತಾ ಇದ್ದೇವೆ. ದೂಷಕರಿಗೆ ದೇವರು ಕೊಡುವಂತಹ ಶಿಕ್ಷೆ ಏನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವಾಗ, ಯೆಹೋವ ದೇವರ ನಾಮವನ್ನು ಯಾರು ದೂಷಿಸ್ತಾರೋ ಅವರಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಬನ್ನಿ, ನಾವು ಆ ವಾಕ್ಯವನ್ನು ಓದೋದಾದರೆ ಬಹಳ ಆಶ್ಚರ್ಯವೆನಿಸುತ್ತೆ. ಅಂತಹ ಒಂದು ನುಡಿ ಇಲ್ಲಿ ನಾವು ಓದಬಹುದಾಗಿದೆ. ಯಾಜಕ ಕಾಂಡ 24ನೇ ಅಧ್ಯಾಯ 16ನೇ ವಾಕ್ಯ ಏನು ಹೇಳ್ತಿದೆ ಎಂಬುದಾಗಿ ನಾವು ನೋಡುವಾಗ, ಯೆಹೋವನ ಹೆಸರನ್ನು ನಿಂದಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು. ಮೊಟ್ಟ ಮೊದಲನೇದಾಗಿ ನಾವು ನೋಡುವುದಾದರೆ ಪ್ರಿಯರೇ, ಯೆಹೋವ ದೇವರ ನಾಮವನ್ನು ಯಾರು ದೂಷಣೆ ಮಾಡ್ತಾರೋ ಅವರಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ಸತ್ಯವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ದೇವರ ನಾಮವನ್ನು ದೂಷಿಸಿದ ಅರಸನಾದಂತಹ ಸೆನ್ಹರೀಬ, ಅಶ್ಶೂರ್ಯರ ಅರಸನು, ಅದರ ಪ್ರಯುಕ್ತ ದೇವರು ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಒಬ್ಬ ದೇವದೂತನನ್ನು ಆ ಅಶ್ಶೂರ್ಯರ ಪಾಳೆಯಕ್ಕೆ ಕಳುಹಿಸುವಾಗ ಒಂದು ರಾತ್ರಿ 1,85,000 ಮಂದಿಯನ್ನು ಆ ದೇವದೂತನು ಬಲಿ ತೆಗೆದುಕೊಳ್ತಾನೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಅಶ್ಶೂರ್ಯರ ಅರಸನು ದೇವಾದಿ ದೇವನಿಗೆ ವಿರೋಧವಾಗಿ, ಪರಾತ್ಪರನ ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದ ಪ್ರಯುಕ್ತ ಆ ಸೈನ್ಯವೆಲ್ಲವನ್ನು ಕೂಡ ದೇವರು ಸಂಹಾರ ಮಾಡಿಬಿಡ್ತಾನೆ, ಹಾಳು ಮಾಡ್ತಾನೆ. ಎಲ್ಲರೂ ಕೂಡ ಸತ್ತು ಹೋಗ್ತಾರೆ. ಮುಂಜಾನೆಯಲ್ಲಿ ಎದ್ದು ನೋಡುವಾಗ ಎಲ್ಲರೂ ಕೂಡ ಎಣಗಳಾಗಿ ಬಿದ್ದಿರೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದರೆ ಸತ್ಯವೇದ ಹೇಳುತ್ತೆ ನಮಗೆ ಅಂಥವರಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ. ಪ್ರಿಯರೇ, ಅಂತ್ಯಕಾಲದಲ್ಲಿ ನಾವು ಕಣ್ಣಾರೆ ಕಾಣ್ತೇವೆ, ಯಾರು ದೇವರಿಗೆ ದೂಷಣೆಯನ್ನು ಮಾಡ್ತಾರೋ ಅಂಥವರು ಮರಣ ಶಿಕ್ಷೆಯನ್ನು ಹೊಂದ್ತಾರೆ. ಅಷ್ಟೇ ಅಲ್ಲ, ಎರಡನೇದನ್ನು ನಾವು ನೋಡೋಣ. ಬನ್ನಿ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 31-32 ವಾಕ್ಯಗಳನ್ನು ನಾವು ಓದೋಣ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಶಿಕ್ಷೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಇಲ್ಲಿ ಪ್ರಿಯರೇ, ಸತ್ಯವಾಕ್ಯ ಹೇಳ್ತಾ ಇದೆ, ಎಲ್ಲ ದೂಷಣೆಗಳಿಗೂ ಕೂಡ ಕ್ಷಮಾಪಣೆ ಉಂಟೇನೋ, ಆದರೆ ಪವಿತ್ರಾತ್ಮ ದೇವರಿಗೆ ವಿರೋಧವಾಗಿ ಪಾಪ ಮಾಡುವವರಿಗೆ
ಕ್ಷಮಾಪಣೆ ಇಲ್ಲ, ಅವರಿಗೆ ಖಂಡಿತವಾಗಲೂ ಶಿಕ್ಷೆ ಉಂಟು ಎಂಬುದಾಗಿ ಸತ್ಯವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಿದೆ. ಆದ್ದರಿಂದ ನಾವು ದೇವರಿಗೆ ವಿರೋಧವಾಗಿ ದೂಷಣೆಯನ್ನು ಮಾಡಬಾರದು, ಪವಿತ್ರಾತ್ಮ ದೇವರಿಗೆ ವಿರೋಧವಾಗಿಯೂ ಕೂಡ ನಾವು ದೂಷಣೆಯನ್ನು ಮಾಡಬಾರದು. ಪ್ರಿಯರೇ, ಸತ್ಯವೇದದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ಕಾಣ್ತೇವೆ. ಅಪೊಸ್ತಲರ ಕಾರ್ಯಗಳು 5ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಬಹಳ ಭಯವನ್ನು ಹುಟ್ಟುಹಾಕುವಂತಹ ಒಂದು ಘಟನೆ ಈ ಭಾಗದಲ್ಲಿ ನಡೆಯುತ್ತೆ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಅನನೀಯನು ಮತ್ತು ಸಪ್ಫೀರಳ ಕುರಿತಾಗಿ ನಾವು ಓದಬಹುದು. ನೋಡಿ, ದೇವರ ವಾಕ್ಯ ಈ ರೀತಿ ಹೇಳ್ತಿದೆ, ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ಸಪ್ಫೀರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದದ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು, ನೀನು ಯಾಕೆ ಹೋದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮವನ್ನು ವಂಚಿಸಬೇಕೆಂದಿದ್ದಿ? ಯಾಕೆ ನೀನು ಪವಿತ್ರಾತ್ಮನಿಗೆ ವಿರೋಧವಾಗಿ ನೀನು ಪಾಪವನ್ನು ಮಾಡುತ್ತಿದ್ದಿ ಅನನೀಯನೇ ಎಂಬುದಾಗಿ ಪೇತ್ರನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅನನೀಯನು ಹೇಳ್ತಾನೆ, ಸ್ವಾಮಿ, ನಾವು ಆ ಭೂಭಾಗವನ್ನು ಮಾರಿದ್ದು ನಿಜ, ಆ ಭೂಭಾಗದಲ್ಲಿ ಏನು ಬಂತೋ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದೇನೆ, ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ, ಯಾವುದೇ ರೀತಿಯಾದಂತಹ ಪವಿತ್ರಾತ್ಮ ದೂಷಣೆಯನ್ನು ನಾನು ಮಾಡಿಲ್ಲ ಎಂಬುದಾಗಿ ಹೇಳುವಾಗ ಪೇತ್ರನು ಅಲ್ಲಿ, ಪ್ರಿಯರೇ, ನಾವು ಪೇತ್ರನು ನೋಡುತ್ತಿರುವಾಗಲೇ ಆತನು ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾನೆ. ಪ್ರಿಯರೇ, ಆತನನ್ನು ತೆಗೆದುಕೊಂಡು ಹೋಗಿ ಆತನನ್ನು ಹೂತಿಟ್ಟು ಅವರು ಹಿಂತಿರುಗಿ ಬರ್ತಾ ಇರ್ತಾರೆ. ಪ್ರಿಯರೇ, ಅಂತಹ ಸಂದರ್ಭದಲ್ಲಿ ಸಪ್ಫೀರಳು ಬರ್ತಾಳೆ. ಸಪ್ಫೀರಳು ಬಂದು, ಅಲ್ಲಮ್ಮ, ನೀವು ಆ ಭೂಭಾಗ ನಿಮ್ಮ ಬಳಿ ಇದ್ದಾಗ ಅದು ನಿಮ್ಮದೇ, ಮಾರಿದ ನಂತರವೂ ಕೂಡ ಅದು ನಿಮ್ಮದೇ, ಆದರೆ ಇಂತಹ ಒಂದು ಕಾರ್ಯಕ್ಕೆ ನೀವು ಕೈ ಹಾಕಬಾರದಾಗಿತ್ತು, ಪವಿತ್ರಾತ್ಮನಿಗೆ ವಿರೋಧವಾಗಿ ನೀವು ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದೀರಿ ಎಂಬುದಾಗಿ ಹೇಳುವಾಗ, ಸ್ವಾಮಿ, ಇಲ್ಲವಲ್ಲ, ನಾವು ಮಾರಿದ್ದು ಎಷ್ಟು ಹಣ ಬಂತೋ ಅಷ್ಟು ಹಣವನ್ನು ತೆಗೆದುಕೊಂಡು ಬಂದು ನಾವು ದೇವಾಲಯದಲ್ಲಿ ಕೊಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ ಪೇತ್ರನು ಹೇಳ್ತಾನೆ, ನಿನ್ನ ಮಡದಿಯನ್ನು ಹೂತಿಟ್ಟವರ ಪಾದಗಳು ದೇವಾಲಯದ ಬಾಗಿಲ ಬಳಿಯಲ್ಲೇ ಇದೆ, ಅವರು ನಿನ್ನನ್ನು ಕೂಡ ಹೊತ್ತುಕೊಂಡು ಹೋಗ್ತಾರೆ ಎಂಬುದಾಗಿ ಹೇಳುವಾಗ ಸಪ್ಫೀರಳು ಕೂಡ ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾಳೆ. ಪ್ರಿಯರೇ, ಪವಿತ್ರಾತ್ಮ ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದಂತಹ ಸಂದರ್ಭದಲ್ಲಿ ಅನನೀಯನು ಮತ್ತು ಸಪ್ಫೀರಳು ಇಬ್ಬರು ಕೂಡ ಪವಿತ್ರಾತ್ಮ ದೇವರಿಗೆ ವಿರೋಧವಾಗಿ ದೂಷಣೆಯನ್ನು ಮಾಡಿ ಪಾಪವನ್ನು ಮಾಡಿ ಇಬ್ಬರು ಕೂಡ ಕುಸಿದು ಬಿದ್ದು ಸತ್ತು ಹೋಗ್ತಾರೆ. ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದರೆ ಮರಣ ಶಿಕ್ಷೆ, ಪವಿತ್ರಾತ್ಮ ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದರೂ ಸರಿ ಅವರಿಗೂ ಕೂಡ ಮರಣ ಶಿಕ್ಷೆ ಎಂಬುದಾಗಿ ಸತ್ಯವಾಕ್ಯ ನಮಗೆ ಬೋಧಿಸ್ತಿದೆ. ಆದ್ದರಿಂದ ಈ ದೂಷಣೆಯಿಂದ ನಾವು ದೂರ ಇರಬೇಕು. ಈ ದೂಷಣೆಯ ಮಾತುಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಆಡಬಾರದು. ಈ ದೂಷಣೆಯಿಂದ ದೂರವಿದ್ದಾಗ ಮಾತ್ರ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬಾರದು. ಪ್ರಿಯರೇ, ಬನ್ನಿ 3ನೇ ಅಂಶಕ್ಕೆ ಹೋಗೋಣ. 3ನೇ ಅಂಶ ನಾವು ನೋಡೋದಾದರೆ ಯಾಜಕಕಾಂಡ 20ನೇ ಅಧ್ಯಾಯ ನಾವು 9ನೇ ವಾಕ್ಯವನ್ನು ಓದೋಣ. 20ನೇ ಅಧ್ಯಾಯ 9ನೇ ವಾಕ್ಯ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು. ತಂದೆ ತಾಯಿಗಳನ್ನು ದೂಷಿಸಿದವರಿಂದ ಅವನಿಗೆ ಸಂಭವಿಸಿದ ಮರಣ ಶಿಕ್ಷೆಗೆ ಅವನೇ ಕಾರಣನೋ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣ ಶಿಕ್ಷೆಯಾಗಬೇಕು, ಅವನ ಒಂದು ಸಾವಿಗೆ ಅವನೇ ಕಾರಣನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರಿಯರೇ, ಇಂದು ಸಮಾಜದಲ್ಲಿ ನಾವು ನೋಡ್ತೇವೆ, ತಂದೆ ತಾಯಿಗಳನ್ನು ಲೆಕ್ಕಕ್ಕೆ ಇಲ್ಲದಂತೆ ಬಾಯಿಗೆ ಬಂದಷ್ಟು ಮಾತನಾಡ್ತಾರೆ, ಲೆಕ್ಕ ಮಾಡೋದಿಲ್ಲ. ನನ್ನನ್ನು ಹೆತ್ತಿ ನನ್ನನ್ನು ಬೆಳೆಸಿ ನನ್ನನ್ನು ಇಷ್ಟರವನಾಗಿ ಮಾಡಲಿಕ್ಕೆ ಅವರು ಎಷ್ಟೋ ಕಷ್ಟಪಟ್ಟಿದ್ದಾರೆ ಎಂಬುದಾಗಿ ಅವರು ಮರೆತು ತಂದೆ ತಾಯಿಗಳಿಗೆ ವಿರೋಧವಾಗಿ ಎಷ್ಟೋ ಜನರು ದೂಷಿಸೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಸತ್ಯವಾಕ್ಯ ಹೇಳ್ತಿದೆ, ಅಂಥವರಿಗೆ ಮರಣ ಶಿಕ್ಷೆಯಾಗಬೇಕು ಎಂಬುದಾಗಿ ದೇವರು ಇಲ್ಲಿ ಯಾಜಕಕಾಂಡದಲ್ಲಿ ಬರೆಸಿರೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ವಿರೋಧವಾಗಿ ಮಾತನಾಡಬಾರದು. ಯಾಕೆಂದರೆ ನಾನಿವತ್ತು ಚೆನ್ನಾಗಿದ್ದೇನೆ, ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಂಡಿದ್ದೇನೆ, ಒಳ್ಳೆಯ ಊಟವನ್ನು ಮಾಡ್ತಿದ್ದೇನೆ, ಒಳ್ಳೆಯ ಮನೆಯಲ್ಲಿ ನನಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನಪ್ಪ ಅಂತಂದರೆ ನನ್ನ ತಂದೆ ತಾಯಿಗಳು ನನ್ನ ಹೆತ್ತಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ವಸ್ತ್ರಗಳನ್ನು ಕೊಟ್ಟು ನನಗೆ ಬೇಕಾದಂತಹ ಎಲ್ಲವನ್ನು ಕೂಡ ಸಮಯಕ್ಕೆ ಅನುಗ್ರಹಿಸಿದ್ದರಿಂದ ನಾನು ಇಷ್ಟವರಾಗಿದ್ದೇನೆ ಎಂಬಂತಹ ಕೃತಜ್ಞತಾ ಭಾವ, ತಂದೆ ತಾಯಿಗಳ ಮೇಲೆ ನಾವು ಸದಾಕಾಲ ಚಿರಋಣಿಗಳಾಗಿ ನಾವು ಜೀವನ ಮಾಡಬೇಕೇ ವಿನಃ
ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ನಾವು ದೂಷಿಸಬಾರದು. ಮಹಾಪಾಪ. ಅಷ್ಟೇ ಅಲ್ಲ, ಜ್ಞಾನಿಯಾದಂತಹ ಸೊಲೊಮೋನನು ಒಂದು ಅದ್ಭುತವಾದಂತಹ ಮಾತನ್ನು ನುಡಿತಾನೆ. ಜ್ಞಾನಿಯಾದಂತಹ ಸೊಲೊಮೋನನು ಬಹಳ ಅದ್ಭುತವಾದಂತಹ ಒಂದು ಮಾತನ್ನು ನುಡಿತಾನೆ. ನಮ್ಮೆಲ್ಲರಿಗೂ ಕೂಡ 2020 ಮ್ಯಾಚಸ್ ಅಂದರೆ ತುಂಬ ಇಷ್ಟ. ಈ ವಾಕ್ಯ ನೆನಪಿಟ್ಕೊಳ್ಳಲು ತುಂಬ ಸುಲಭ. ಯಾಕೆ ಅಂತ ಹೇಳ್ತೇನೆ. ಜ್ಞಾನೋಕ್ತಿಗಳು 2020 2020 ಈ ವಾಕ್ಯ ಏನು ಹೇಳುತ್ತೆ ಎಂಬುದಾಗಿ ನಾವು ಓದೋಣ ಬನ್ನಿ. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ಯಾರು ತಂದೆ ತಾಯಿಗಳನ್ನು ದೂಷಿಸ್ತಾರೋ ಅಂಥವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುತ್ತೆ, ನಾಶವಾಗ್ತಾನೆ, ಹಾಳಾಗಿ ಹೋಗ್ತಾನೆ ಎಂಬುದಾಗಿ ಸೊಲೊಮೋನನು ಬರೀತಾ ಇದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ತಂದೆ ತಾಯಿಗಳಿಗೆ ವಿರೋಧವಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ದೂಷಣೆಯ ಮಾತುಗಳನ್ನು ಮಾತನಾಡಬಾರದು. ವಾಕ್ಯ ಹೇಳ್ತಾ ಇದೆ, ಅಂಥವನ ದೀಪವು, ತಂದೆ ತಾಯಿಗಳಿಗೆ ವಿರೋಧವಾಗಿ ಯಾರು ಮಾತನಾಡ್ತಾರೋ, ಯಾರು ಅವರನ್ನು ಶಪಿಸ್ತಾರೋ, ಯಾರು ಅವರನ್ನು ದೂಷಿಸ್ತಾರೋ ಅಂಥವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುತ್ತೆ, ನಾಶವಾಗ್ತಾನೆ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತಾ ಇದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾವು ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದಲ್ಲಿ ಮರಣ ಶಿಕ್ಷೆ ಉಂಟು. ಅಷ್ಟೇ ಅಲ್ಲ, ಪವಿತ್ರಾತ್ಮ ದೇವರಿಗೆ ವಿರೋಧವಾಗಿ ನಾವು ದೂಷಣೆ ಮಾಡಿದರೆ ನಮಗೆ ಮರಣ ಶಿಕ್ಷೆ ಉಂಟು. ತಂದೆ ತಾಯಿಗಳಿಗೆ ವಿರೋಧವಾಗಿ ನಾವು ದೂಷಣೆ ಮಾತುಗಳನ್ನು ಆಡಿದರೂ ಸರಿ, ಆ ಪಾಪಕ್ಕೂ ಕೂಡ ನಮಗೆ ಮರಣ ಶಿಕ್ಷೆ ಉಂಟು ಎಂಬುದನ್ನು ಸತ್ಯವಾಕ್ಯ ನಮಗೆ ಇಂದು ಕಲಿಸ್ತಾ ಇದೆ. ಆದ್ದರಿಂದ ನಾವು ತಂದೆ ತಾಯಿಗಳಿಗೆ ವಿರೋಧವಾಗಿ ದೂಷಣೆಯ ಮಾತುಗಳನ್ನು ಆಡಬಾರದು. ದೇವರು 10 ಆಜ್ಞೆಗಳನ್ನು ಕೊಟ್ಟಾಗ 5ನೇ ಆಜ್ಞೆ ಏನಂತ ಹೇಳುತ್ತಪ್ಪ ಅಂತಂದರೆ, ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು. ದೇವರು ನಿನಗೆ ಕೊಡಲಿರುವಂತಹ ಆ ಭೂಭಾಗದಲ್ಲಿ ನೀನು ದೀರ್ಘಾಯುಷ್ಯುಳ್ಳವನಾಗಿ ಇರಬೇಕಪ್ಪ ಅಂತಂದರೆ ನೀನೇನು ಮಾಡಬೇಕು? ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಅನೇಕ ವರ್ಷಗಳು ನೀನು ಬದುಕಬೇಕಂದ್ರೆ ಏನು ಮಾಡಬೇಕಪ್ಪ ಅಂತಂದರೆ ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು ಎಂಬುದಾಗಿ ದೇವರು ಮೋಶೆ ಮುಖಾಂತರ ಮಾತನಾಡ್ತಾ 5ನೇ ಆಜ್ಞೆಯಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದ್ದಾನೆ. ಅದು ನಮಗೆ ವಿಮೋಚನ ಕಾಂಡ 20ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾವು ನಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಅವರಿಗೆ ವಿರೋಧವಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ದೂಷಣೆಯ ಮಾತುಗಳನ್ನು ಆಡಬಾರದು ಎಂಬುದಾಗಿ ಸತ್ಯವಾಕ್ಯ ನಮಗೆ ಬೋಧಿಸ್ತಾ ಇದೆ. ಬನ್ನಿ ನಾವು ಮುಂದೆ ಹೋಗೋಣ. ಮತ್ತೊಂದು ಅಂಶಕ್ಕೆ ನಾವು ಮುಂದೆ ಹೋಗೋಣ. ಯೂದನು ಬರೆದಂತಹ ಪತ್ರಿಕೆ, ನಾವು ಅದರಲ್ಲಿ ಒಂದೇ ಅಧ್ಯಾಯ ಇರುವುದರಿಂದ 9ನೇ ವಚನವನ್ನು ಓದೋಣ. 9ನೇ ವಚನವನ್ನು ನಾವು ಓದೋಣ. ಆದರೆ ಪ್ರಧಾನ ದೇವದೂತನು ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವಾಜ್ಯ ಮಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಇಲ್ಲಿ ಮೋಶೆಯ ಶವ ಇದೆ, ಮಿಕಾಯೇಲು ಒಂದು ಕಡೆ, ಸೈತಾನನು ಮತ್ತೊಂದು ಕಡೆ. ಇದು ನನಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಅವರಿಬ್ಬರ ನಡುವೆ ವಾಗ್ವಾದ ನಡೀತಾ ಇದೆ ಮೋಶೆಯ ಶವದ ವಿಚಾರವಾಗಿ. ಆ ಸಂದರ್ಭದಲ್ಲಿ ಮಿಕಾಯೇಲನು ಹೇಳ್ತಾ ಇದ್ದಾನೆ, ಏನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ. ಮಿಕಾಯೇಲನು ಸೈತಾನನನ್ನು ದೂಷಿಸಿದ್ದಾನೆ ಎಂಬುದಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಬರೆದಿಲ್ಲ. ಅರ್ಥ ಮಾಡ್ಕೊಳ್ಳಿ ಈ ಮಾತನ್ನು. ಏನು ಬರೆದಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ, ದೂಷಿಸಲಿಲ್ಲ, ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಶಪಿಸಲಿ ಎಂಬುದಾಗಿ ಮಾತ್ರ ಹೇಳ್ತಾನೆ. ದೇವರೇ ಇದನ್ನು ಮಾಡಲಿ. ಪ್ರಿಯರೇ, ಇಂದಿನ ಈ ವಚನದ ಮುಖಾಂತರ ನಾವೇನು ಕಲಿಬೇಕು ಎಂಬುದಾಗಿ ನಾವು ನೋಡುವಾಗ, ನಮ್ಮ ಶತ್ರುಗಳಿಗೆ ವಿರೋಧವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ದೂಷಣೆಯನ್ನು ಮಾಡಬಾರದು. ಅಪವಾದಿಗೆ ವಿರೋಧವಾಗಿ ಇಲ್ಲಿ ಮಿಕಾಯೇಲನು ದೂಷಣೆ ಮಾಡಲಿಲ್ಲ. ಅದರ ಪ್ರಯುಕ್ತ ನಾವು ಕೂಡ ಅಷ್ಟೇ ನಮ್ಮನ್ನು ದೂಷಿಸುವವರಿಗೆ ವಿರೋಧವಾಗಿ, ನಮ್ಮ ಶತ್ರುಗಳಿಗೆ ವಿರೋಧವಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಏನು ಮಾಡಬಾರ್ದಪ್ಪ ಅಂತಂದರೆ ದೂಷಣೆಯ ಮಾತುಗಳನ್ನು ಆಡಬಾರ್ದು, ನಾವು ದೂಷಿಸಬಾರ್ದು. ನೋಡಿ, ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ, ಯೇಸು ಸ್ವಾಮಿಯ ಕುರಿತಾಗಿ ಇಲ್ಲಿ ವಾಕ್ಯ ಏನು ಬರೆದಿದೆ ಎಂಬುದಾಗಿ ನಾವು ನೋಡೋಣ. 27ನೇ ಅಧ್ಯಾಯ ನಾನು 39-40 ವಾಕ್ಯಗಳನ್ನು ಓದ್ತಾ ಇದ್ದೇನೆ. ನೋಡಿ, ಅಲ್ಲಿ ಹಾದು ಹೋಗುವವರು ತಲೆ ಆಡಿಸಿ ದೇವಾಲಯವನ್ನು ಕೆಡವಿ 3 ದಿನದಲ್ಲಿ ಕಟ್ಟುವವನೇ, ನಿನ್ನನ್ನು ರಕ್ಷಿಸಿಕೋ,
ದೇವರ ಮಗನು ಆಗಿದ್ದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಆತನನ್ನು ಹಂಗಿಸುತ್ತಿದ್ದರು. ಇಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆ ಮೇಲೆ ಕೆಲವರು ಕಂಡು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ ಎಂಬುದಾಗಿ ನಾವು ಗಮನಿಸೋದಾದರೆ, ದೇವಾಲಯವನ್ನು ಕೆಡವಿ 3 ದಿವಸದಲ್ಲಿ ಕಟ್ಟುವವನೇ ನೀನು ಕಾಪಾಡ್ಕೋ ಎಂಬುದಾಗಿ ಒಂದು ಅವಹೇಳನ ರೀತಿಯಲ್ಲಿ ಯೇಸು ಸ್ವಾಮಿಗೆ ವಿರೋಧವಾಗಿ ಇವರು ದೂಷಣೆಯ ಮಾತುಗಳನ್ನು ಆಡುತ್ತಿರುವುದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಇಂತಹವರು ನಾವು ಆಗಿರಬಾರದು. ಪ್ರಿಯರೇ, ಯೇಸು ಸ್ವಾಮಿಯವರು ಶಿಲುಬೆಯಲ್ಲಿದ್ದಾಗ ಅವರು ಅವಹೇಳನ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯೇಸು ಸ್ವಾಮಿಯವರು ನಿಜವಾಗಿಯೂ ದೇವಾಲಯದ ಕುರಿತಾಗಿ ಮಾತನಾಡಲಿಲ್ಲ, ಬದಲಾಗಿ ತನ್ನ ದೇಹದ ಕುರಿತಾಗಿ ಆತನು ಮಾತಾಡ್ದ. ಏನಪ್ಪ ಅಂತಂದರೆ, ನೀವು ನನ್ನನ್ನು ಕೊಲ್ಲಿ, ನನ್ನನ್ನು ಹೊಡಿರಿ, ಬಡಿರಿ, ನನ್ನನ್ನು ಸಮಾಧಿಯಲ್ಲಿಡ್ರಿ, ಆದರೆ 3 ದಿವಸದಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಎದ್ದು ಬರ್ತೇನೆ ಎಂಬಂತಹ ನುಡಿಯನ್ನು ಇಲ್ಲಿ ಯೇಸು ಸ್ವಾಮಿಯವರು ಮಾತನಾಡಿದ್ದು. ಆದರೆ ಇಲ್ಲಿ ಕೆಲವರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ದೇವಾಲಯವನ್ನು ಕೆಡವಿ 3 ದಿವಸದಲ್ಲಿ ಕಟ್ಟುವವನೇ ನೀನು ಕಾಪಾಡ್ಕೋ ಎಂಬುದಾಗಿ ಅವಹೇಳನ ಮಾಡ್ತಾ ಇದ್ದಾರೆ, ದೂಷಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಿಯರೇ, ದೂಷಣೆಯನ್ನು ಮಾಡುವುದವರೆಲ್ಲರೂ ಕೂಡ ಯೇಸು ಸ್ವಾಮಿಯವರು 2ನೇ ಸಾರಿ ಮೆಗಾರೂಢನಾಗಿ ಬರುವುದನ್ನು ಕಣ್ಣಾರೆ ಕಾಣ್ತಾರೆ. ಅಂದು ಖಂಡಿತವಾಗಲೂ ಬೆಟ್ಟಗಳೇ ನಮ್ಮ ಮೇಲೆ ಬೀಳಿರಿ ಎಂಬುದಾಗಿ ಅವರು ಬೆಟ್ಟಗಳಿಗೆ ಆಶ್ರಯವನ್ನು ಹುಡುಕಿಕೊಂಡು ಹೋಗೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಬನ್ನಿ ನಾವಿನ್ನೂ ಕೂಡ ಮುಂದೆ ಹೋಗಿ ನಾವು ನೋಡೋದಾದರೆ, 1ನೇ ಪೇತ್ರ 2ನೇ ಅಧ್ಯಾಯಕ್ಕೆ ಒಂದು ಸಾರಿ ಹೋಗೋಣ. 1ನೇ ಪೇತ್ರ 2ನೇ ಅಧ್ಯಾಯಕ್ಕೆ ನಾವು ಹೋಗೋಣ. 2ನೇ ಅಧ್ಯಾಯ 22-23 ವಾಕ್ಯಗಳನ್ನು ಓದೋಣ. ವಾಕ್ಯ ಈ ರೀತಿ ಹೇಳ್ತದೆ, ಆತನು ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ, ಬೈಯುವವರನ್ನು ಆತನು ಪ್ರತಿಯಾಗಿ ಬಯಲಿಲ್ಲ, ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವಾತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ನೋಡಿ, ಯೇಸು ಸ್ವಾಮಿಗೆ ವಿರೋಧವಾಗಿ ದೂಷಣೆಯನ್ನು ಮಾಡಿದ್ರು, ಆದರೆ ಯೇಸು ಸ್ವಾಮಿಯವರು ದೂಷಣೆಯನ್ನು ಮಾಡಲಿಲ್ಲ, ಬೈದರು. ಅವ್ರಿಗೆ ಪ್ರತಿಯಾಗಿ ಯೇಸು ಸ್ವಾಮಿಯವರು ಬೈಲಿಲ್ಲ. ತನ್ನ ಶರೀರವನ್ನು ಸಂಪೂರ್ಣವಾಗಿ ತಂದೆಗೆ ಆತನು ಒಪ್ಪಿಸಿಕೊಟ್ಟಿದ್ದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ನಮಗೆ ವಿರೋಧವಾಗಿ ಮಾತನಾಡುವವರ ವಿರೋಧವಾಗೂ ಕೂಡ ನಾವು ಏನು ಮಾಡಬಾರ್ದಪ್ಪ ಅಂತಂದರೆ ದೂಷಿಸಬಾರದು. ಯಾಕೆ ಅಂತಂದರೆ ಮಿಕಾಯೇಲನು ಸೈತಾನನನ್ನು ದೂಷಿಸಲಿಲ್ಲ, ಕರ್ತನು ನಿನ್ನ ಶಪಿಸಲಿ ಅಂತ ಮಾತ್ರ ಹೇಳ್ದ ಅಷ್ಟೇ. ಆದ್ದರಿಂದ ನಾವು ಕೂಡ ಅಷ್ಟೇ ಕ್ರಿಸ್ತನ ಹಾಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ತಂದೆಗೆ ಒಪ್ಪಿಸಿಕೊಟ್ಟು ಯಾರಿಗೆ ವಿರೋಧವಾಗಿಯೂ ಕೂಡ ನಾವು ದೂಷಣೆ ಮಾಡಬಾರದು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಅಂತ್ಯಕಾಲದಲ್ಲಿ ಇಂತಹವರು ಇರ್ತಾರೆ, ಇಂಥವರಿಗೆ ನಾವು ದೂರವಾಗಿ ಜೀವಿಸಬೇಕು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನೋಡಿ, 101ನೇ ಕೀರ್ತನೆಗೆ ಹೋಗೋಣ. ಕೀರ್ತನೆಗಳು 101ನೇ ಅಧ್ಯಾಯ ನಾವು 5ನೇ ವಾಕ್ಯವನ್ನು ಓದೋಣ. ನೋಡಿ, ಇಲ್ಲಿವರೆಗೂ ಕೂಡ ನಾವು 4 ಅಂಶಗಳನ್ನು ಕಲ್ತಿದ್ದೇವೆ. ಮೊದಲನೆಯದು, ದೇವರಿಗೆ ವಿರೋಧವಾಗಿ ದೂಷಣೆ ಮಾಡಿದರೆ ಅವರಿಗೆ ಮರಣ ಶಿಕ್ಷೆ. 2ನೇದು, ಪವಿತ್ರಾತ್ಮ ದೇವರಿಗೆ ದೂಷಣೆ ಮಾಡಿದರೆ ಅವರಿಗೆ ಮರಣ ಶಿಕ್ಷೆ. ಅಷ್ಟೇ ಅಲ್ಲ, ನಮ್ಮ ಪೋಷಕರನ್ನು, ತಂದೆ ತಾಯಿಗಳನ್ನು ನಾವು ದೂಷಿಸಿದರೂ ಸರಿ, ಅಂಥವರಿಗೂ ಕೂಡ ಮರಣ ಶಿಕ್ಷೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅಷ್ಟೇ ಅಲ್ಲ, 4ನೇದು, ನಮ್ಮ ಶತ್ರುಗಳನ್ನು ಕೂಡ ನಾವೇನು ಮಾಡಬಾರ್ದು, ದೂಷಿಸಬಾರದು. 5ನೇದು, ಕೊನೆಯ ಅಂಶ, ಇಂದಿನ ಧ್ಯಾನದಲ್ಲಿ ಕೊನೆಯ ಅಂಶ ಏನು ಎಂಬುದಾಗಿ ನಾವು ನೋಡುವಾಗ, ನಾವು ಯಾರಿಗೆ ವಿರೋಧವಾಗಿ ಮಾತನಾಡಬಾರದು, ಇಲ್ಲವೇ ದೂಷಿಸಬಾರದು. ನೋಡೋಣ. ಕೀರ್ತನೆಗಳು 101ನೇ ಅಧ್ಯಾಯ 5ನೇ ವಾಕ್ಯ ಈ ರೀತಿ ಹೇಳ್ತಿದೆ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನು, ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ಇಲ್ಲಿ ವಾಕ್ಯ ಏನು ಹೇಳ್ತಿದೆ ಎಂಬುದಾಗಿ ನಾವು ಗಮನಿಸುವಾಗ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ನಾನೇನು ಮಾಡ್ತೇನೆ, ಸಂಹಾರ ಮಾಡ್ತೇನೆ. ಅಂದರೆ ನಮ್ಮ ನೆರೆ ಹೊರೆಯರ ಕುರಿತಾಗಿ ನಾವೇನು ಮಾಡಬಾರ್ದು ಅಂತಂದರೆ ದೂಷಣೆ ಮಾಡಬಾರ್ದು. ಒಂದು ವೇಳೆ ನಾನು ಯಾರನ್ನಾದರೂ ಕಂಡು ದೂಷಣೆ ಮಾಡುವುದಾದರೆ ದೇವರೇ ನನಗೆ ವಿರೋಧವಾಗಿ ನಿಲ್ತಾನೆ, ದೇವರೇ ನನ್ನನ್ನು ಸಂಹಾರ ಮಾಡಲು ಮುಂದೆ ಬರ್ತಾನೆ. ಅದು ತಾನೇ ವಾಕ್ಯ ಹೇಳ್ತಾ ಇದೆ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೆನೋ, ನಾನು ಅಂಥವನ್ನ ಸಹಿಸುವುದಿಲ್ಲ, ನಾನು ಅಂಥವನನ್ನು ಖಂಡಿತವಾಗಲೂ ದಂಡಿಸ್ತೇನೆ, ಸಂಹಾರ ಮಾಡ್ತೇನೆ, ಅಂಥವನಿಗೆ ನಾನು ಶತ್ರುವಾಗ್ತೇನೆ ಎಂಬುದಾಗಿ ಸತ್ಯವಾಕ್ಯದಲ್ಲಿ ಸ್ಪಷ್ಟವಾಗಿ ಯೇಸು ಸ್ವಾಮಿಯವರು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾವು ನಮ್ಮ ನೆರೆ ಹೊರೆಯವರ ಕುರಿತಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ದೂಷಣೆಯ ಮಾತುಗಳನ್ನು ಆಡಬಾರದು. ಅದು ಮಹಾಪಾಪ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ಪ್ರಿಯರೇ, ನಾವಿಂದು 5 ಮುಖ್ಯವಾದಂತಹ ಅಂಶಗಳನ್ನು ಕಲ್ತಿದ್ದೇವೆ. ಮೊಟ್ಟ ಮೊದಲನೆಯದು, ದೇವರನ್ನು ನಾವು ದೂಷಿಸಬಾರದು, ದೂಷಿಸಿದರೆ ನಮಗೆ ಮರಣ ಉಂಟು.
ಪವಿತ್ರಾತ್ಮ ದೇವರಿಗೆ ನಾವು ವಿರೋಧವಾಗಿ ದೂಷಣೆ ಮಾಡಬಾರದು. ಒಂದು ವೇಳೆ ದೂಷಣೆ ಮಾಡಿದರೆ ಮರಣ ಉಂಟು. ಮೂರನೆಯದು, ನಮ್ಮ ತಂದೆ ತಾಯಿಗಳನ್ನು ನಾವು ದೂಷಣೆ ಮಾಡಬಾರದು. ದೂಷಣೆ ಮಾಡಿದರೆ ಅಂತಹವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು, ಸಂಹಾರವಾಗ್ತಾನೆ, ಮರಣವನ್ನು ಹೊಂದ್ಕೊಳ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಷ್ಟೇ ಅಲ್ಲದೆ 4ನೇ ನಾವು ನೋಡುವಾಗ ಸೈತಾನನನ್ನು, ಅಂದರೆ ನಮ್ಮ ಶತ್ರುಗಳನ್ನೂ ಕೂಡ ನಾವೇನು ಮಾಡಬಾರ್ದಪ್ಪ ಅಂತಂದರೆ ದೂಷಣೆ ಮಾಡಬಾರ್ದು. ಅಷ್ಟೇ ಅಲ್ಲ, 5ನೇದನ್ನು ನಾವು ನೋಡುವಾಗ ನಮ್ಮ ನೆರೆ ಹೊರೆಯರನ್ನು ಕೂಡ ನಾವೇನು ಮಾಡಬಾರ್ದಪ್ಪ ಅಂತಂದರೆ ದೂಷಣೆ ಮಾಡಬಾರ್ದು. ಒಂದು ವೇಳೆ ದೂಷಣೆ ಮಾಡಿದರೆ ನಮಗೆ ವಿರೋಧವಾಗಿ ದೇವರು ನಿಲ್ತಾನೆ, ದೇವರನ್ನು ನಮ್ಮನ್ನು ಸಂಹಾರ ಮಾಡ್ತಾನೆ ಎಂಬುದಾಗಿ ಸತ್ಯವಾಕ್ಯ ನಮಗೆ ಬೋಧನೆ ಮಾಡ್ತಾ ಇದೆ. ಪ್ರಿಯರೇ, ಬನ್ನಿ ಕಡೆಯದಾಗಿ ಒಂದೇ ಒಂದು ವಾಕ್ಯವನ್ನು ನಾನು ಓದಿ ಮುಗಿಸಲು ಇಷ್ಟಪಡ್ತೇನೆ. 1 ಕೊರಿಂಥ 6ನೇ ಅಧ್ಯಾಯಕ್ಕೆ ಹೋಗೋಣ. 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಪೌಲನು ಮಾತನಾಡ್ತಾ ಹೇಳ್ತಾನೆ, ಕೆಲವರು ದೇವರ ರಾಜ್ಯವನ್ನು ಸೇರೋದಿಲ್ಲ. ಎಂತಹವರು ದೇವರ ರಾಜ್ಯವನ್ನು ಸೇರೋದಿಲ್ಲ ಎಂಬುದಾಗಿ ನೋಡುವಾಗ ಸತ್ಯವಾಕ್ಯ ಈ ರೀತಿ ಹೇಳ್ತಾ ಇದೆ, ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದೋ? ಮೋಸ ಹೋಗಬೇಡಿರಿ. ಜಾರರು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗರು, ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಸತ್ಯವಾಕ್ಯ ಹೇಳ್ತಾ ಇದೆ, ಬೈಯುವವರು, ದೂಷಣೆಯ ಮಾತುಗಳನ್ನಾಡುವವರು ದೇವರ ರಾಜ್ಯವನ್ನು ಸೇರೋದಿಲ್ಲ ಎಂಬುದಾಗಿ. ಆದ್ದರಿಂದ ಪ್ರಿಯ ವೀಕ್ಷಕರೇ, ನಾವು ಈ ಒಂದು ಸತ್ಯವನ್ನು ಅರಿತವರಾಗಿ ಈ ದೂಷಣೆಯ ಮಾತುಗಳಿಂದ ದೂರವಿರಬೇಕು. ಖಂಡಿತವಾಗಲೂ ದೇವರು ನಮ್ಮನ್ನಾಗ ಏನು ಮಾಡ್ತಾನಪ್ಪ ಅಂತಂದರೆ ಆಶೀರ್ವಾದ ಮಾಡ್ತಾನೆ. ಪ್ರಿಯ ವೀಕ್ಷಕರೇ, ನಾವು ಈ ಅಂತಿಮ ಕಾಲದಲ್ಲಿ ಜನರು ಯಾವ ರೀತಿ ಇರ್ತಾರೆ ಎಂಬುದಾಗಿ ಸ್ವಲ್ಪ ಹೊತ್ತು ಕಲಿತಿದ್ದೇವೆ. ಅಂತಿಮ ಕಾಲದಲ್ಲಿ ದೂಷಕರು ಇರ್ತಾರೆ. ಈ ದೂಷಣೆಗೆ ವಿರೋಧವಾಗಿ ಅಲ್ಲಿಂದ ನಾವು ದೂರ ಇರಬೇಕು. ಆ ದೂಷಣೆ ಮಾತುಗಳನ್ನು ಆಡುವವರಿಂದ ನಾವೇನು ಮಾಡಬೇಕಪ್ಪ ಅಂತಂದರೆ ದೂರವಿರಬೇಕು. ಯಾಕೆಂದರೆ ಒಂದು ವೇಳೆ ಅವರ ಜೊತೆ ನಾವು ಕೈ ಜೋಡಿಸಿದಲ್ಲಿ ಹಾಳಾಗಿ ಹೋಗ್ತೇವೆ, ನಾಶವಾಗಿ ಹೋಗ್ತೇವೆ. ಆದ್ದರಿಂದ ಇಂಥವರಿಂದ ದೂರವಿರು ತಿಮೋತಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ನಾವು ಕೂಡ ಇಂಥವರಿಂದ ದೂರವಿರೋಣ, ದೇವರ ಕೃಪೆಗೆ ಪಾತ್ರರಾಗೋಣ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ಸ್ವಾಮಿ, ಸೇನಾಧೀಶ್ವರನಾದ ಯೆಹೋವನೇ, ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ ಕರ್ತನೆ, ವಿಶೇಷವಾಗಿ ಇಂದು ನಿನ್ನ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ್ದಿ, ಕೋಟ್ಯಾನುಕೋಟಿ ಸ್ತೋತ್ರ. ದೂಷಣೆಯ ಮಾತುಗಳು ಎಷ್ಟು ಅಪಾಯಕರವಾದವುಗಳು, ಆದ್ದರಿಂದ ಒದಗುವಂತಹ ಶಿಕ್ಷೆ ಮರಣ ಶಿಕ್ಷೆ ಎಂಬುದಾಗಿ ಸ್ವಾಮಿ ನಿನ್ನ ವಾಕ್ಯದಿಂದ ನಮಗೆ ಬೋಧಿಸಿದ್ದಿ, ಸ್ತೋತ್ರ. ಅಪ್ಪ ಕರ್ತನೆ, ನಿನ್ನ ವಾಕ್ಯವನ್ನು ಅರಿತವರಾಗಿ ನಿನ್ನ ಭಯಭಕ್ತಿಯಲ್ಲಿ ನಾವು ಜೀವಿಸುವಂತೆ ಸಹಾಯ ಮಾಡು. ದೂಷಣೆಯ ಮಾತುಗಳಿಂದ ನಮ್ಮನ್ನು ದೂರ ಮಾಡಿ ಸ್ವಾಮಿ, ನಿನ್ನ ಕೃಪೆಗೆ ಪಾತ್ರರಾಗಿ ನಿನ್ನ ಬರೋಣಕ್ಕೆ ಎದುರು ನೋಡಲು ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.